ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಿವೆ. ಅದರಲ್ಲಿ ಹೈದರಾಬಾದ್ ಕೂಡ ಒಂದು. ಹೈದರಾಬಾದಲ್ಲಿ 4 ವರ್ಷಗಳಿಂದ ಏನು ಸತತವಾಗಿ MP ಆದಂತಹ ಅಸಾದುದ್ದೀನ್ ಓವೈಸಿ, AIMIMನ ಅಧ್ಯಕ್ಷರಾದಂತಹ ಅಸಾದುದ್ದೀನ್ ಓವೈಸಿ ಇದ್ದಾರೆ. ಅವರ ವಿರುದ್ಧ ಕಣಕ್ಕಿಳಿದವರು BJP ಅಭ್ಯರ್ಥಿ ಮಾಧವೀಲತಾ ಹೆಸರು ಕೇಳಿದರೆ ಅವರು ಪವರ್ಫುಲ್ ಲೇಡಿ, ಪವರ್ಫುಲ್ ವ್ಯಕ್ತಿತ್ವ ಅನ್ನುವಂಥ ಮಾತನ್ನ ಕೇಳಿ ಬರ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ, ಈ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವತ್ತು ಮೇ 13 ಇವತ್ತು ಚುನಾವಣೆ ಒಂದು ನಡೀತಾ ಇದೆ. ಅದರಲ್ಲಿ ಮತದಾನ ನಡೆಯುವಂಥ ದಿನದಂದು ಮಾಧವೀಲತಾ ಅವರು ಏನು ಮಾಡಿದ್ದಾರೆ, ಚುನಾವಣಾ ಪೋಲಿಂಗ್ ಬೂತಲ್ಲಿ ಮಹಿಳೆಯರು ಬುರ್ಖಾ ಏನು ಹಾಕ್ಕೊಂಡು ಬಂದಂತಹ ಮಹಿಳೆಯರಿಗೆ ಅವರ ವೋಟರ್ ID ಕಾರ್ಡನ್ನು ತೋರಿಸಿ, ನಿಮ್ಮ ಮಾಸ್ಕನ್ನು ತೋರಿಸ್ಬೋದಾ ಅಂತ ಅವ್ರನ್ನ ತೋರಿಸಿ ಅವರ ಮಾಸ್ಕನ್ನ ತೆಗೆದು ಅವರ ಮುಖವನ್ನು ನೋಡಿದ್ದಾರೆ. ಈ ಒಂದು ಏನು ಘಟನೆ ಅದು ಮಲಕ್ಪೇಟೆ ಅನ್ನುವಂಥ ಹೈದರಾಬಾದಿನ ಒಂದು ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದೆ. ಅದರ ಕುರಿತು ಮಾಧವೀಲತಾ ಅವರು ಹೇಳ್ತಾರೆ, ನಾನು ಈ ಕ್ಷೇತ್ರದ ಅಭ್ಯರ್ಥಿ, ನನಗೊಂದು ಅಧಿಕಾರ ಇದೆ. ನನ್ನ ಕ್ಷೇತ್ರದ ಮತದಾರರ ವೋಟರ್ ID ನೋಡುವಂಥದ್ದು ನನ್ನ ಅಧಿಕಾರ. ನಾನು ಅವ್ರಿಗೆ ನಾನೊಬ್ಳು ಹೆಣ್ಣು, ನಾನು ಗಂಡಸಲ್ಲ, ನಾನು ಹೆಣ್ಣಾಗಿ ಒಬ್ಬ ಹೆಣ್ಣಿಗೆ ನಾನು ತಮ್ಮ ವೋಟರ್ ID ತೋರಿಸಿದ್ದೀನಿ. ವೋಟರ್ ID ತೋರಿಸಿದ್ದಾರೆ. ತೋರಿಸಿದ ಮೇಲೆ ನಾನು ವಿನಮ್ರತೆಯಿಂದ ಆರಾಮಾಗಿ ಅವ್ರಿಗೆ ಕೇಳಿದ್ದೀನಿ, ನಿಮ್ಮ ಮುಖವನ್ನು ನಾನು ನೋಡ್ಬೋದಾ ಅಂತ. ನಾನು ಯಾವುದೇ ತರಹದ ಪ್ರೆಷರ್ ಅವ್ರಿಗೆ ಹಾಕಿಲ್ಲ. ಆದರೆ ಈ ಚಿಕ್ಕ ಘಟನೆಯನ್ನು ದೊಡ್ಡ ಪ್ರಕರಣ ಮಾಡ್ತಾ ಇರೋರು ಭಯ ಪಡ್ಕೊಂಡಿದ್ದಾರೆ ನನ್ನಿಂದ ಅಂತ ಅವರು ಈ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಏನಾಗುತ್ತೆ ಇವಾಗ ಹೈದರಾಬಾದಿನ ಈ ಒಂದು ಮತದಾನ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಧವೀಲತಾದ ಈ ಪ್ರಕರಣ ಎಲ್ಲಿಗೆ ತಲುಪುತ್ತೆ ಅಂತ ಕಾದು ನೋಡಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.